ಪೊಲೀಸರಿಗೆ ಫೋಟೋ ತೆಗೆದವರು ಯಾರು ಅನ್ನೋದೇ ಸದ್ಯಕ್ಕಿನ ಟೆನ್ಷನ್. ಈಗ ಓಡಾಡ್ತಾ ಇರುವಂತಹ ಮಾತು ಫೋಟೋ ತೆಗೆದಿದ್ದು ವೇಲು ಅಂತ. ಸೊ ಈ ವೇಲುನ ಇನ್ನಷ್ಟೇ ತನಿಖೆ ಮಾಡಬೇಕಾಗಿದೆ. ಒಂದ್ ಕಡೆ ಫೋಟೋ ತೆಗೆದಿದ್ದು ಯಾರು ಅನ್ನೋದು ಒಂದು ಕಡೆ ಆದ್ರೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ದಿವಿತ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಈಗ ಫೋಟೋ ತೆಗೆದಿದ್ದು ಯಾರು ಅನ್ನೋಂಥ ಟೆನ್ಷನ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೇಲುನ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು. ಅಂದ್ರೆ ಈ ಮನುಷ್ಯನೇ ಫೋಟೋ ತೆಗೆದಿದ್ದು ಅನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು. ಇನ್ನೊಂದ್ ಕಡೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗುವಂತ ಒಂದು ಟೆನ್ಷನ್ ಸ್ವತಃ ದರ್ಶನ್ ಅನ್ನ ಕಾಡ್ತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಪರಪ್ಪನ ಅಗ್ರಹಾರದಲ್ಲಿ? ಶ್ರೀಪಾದ್, ನಾವು ಮೊನ್ನೆಷ್ಟು ಕೂಡ ಲೈವ್ ಕೊಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಅಂದರೆ ಒಂದು ಜೈಲು ಅಂತಂದಾಗ ಜೈಲಿನ ಒಳಗಡೆ ಸಾಕಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳಿಗೆ ಬದ್ಧ ಆಗಿರಬೇಕು. ಆಮೇಲೆ ಜೈಲು ಅಂತ ಸಂದರ್ಭದಲ್ಲಿ ಅದೊಂದು ಶಿಕ್ಷೆ ತೆಗೆದುಕೊಳ್ಳುವಂಥ ಜಾಗ. ಅಲ್ಲಿ ನಾವು ಮಾಡಿದಂಥ ತಪ್ಪಿಗೆ ನಾವು ಬದಲಾಗಿ ಬರಬೇಕೇ ವಿನಃ ಮತ್ತಷ್ಟು ಅಲ್ಲಿನ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಈಗ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಎಲ್ಲರೂ ಇರ್ತಾರೆ, ಅಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಅದರಲ್ಲಿ ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ಲದೇ ಇರೋರು ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಿಗ್ತಾ ಇದ್ದಂಥ ಐಷಾರಾಮಿ ಜೀವನವನ್ನು ನೋಡಿ, ಅಲ್ಲಿದ್ದಂಥ ವಿಲ್ಸನ್ ನಾಗ ಅವರ ಜೊತೆ ಸೇರಿದ್ದನ್ನು ನೋಡಿ, ಅವರ ವಿರೋಧಿ ಬಣವೇ ಫೋಟೋ ತೆಗೆದಿದ್ದು ಅನ್ನುವಂಥ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತು. ಅದನ್ನು ನಾವು ಇದೇ ರೀತಿಯಾಗಿ ಲೈವ್ನಲ್ಲೂ ಕೂಡ ಹೇಳಿದ್ವಿ. ಈಗ ಆ ವಿರೋಧಿ ಬಣವೇ ಆ ಫೋಟೋವನ್ನು ತೆಗೆದಿದ್ದ ಅನ್ನುವಂಥ ಟೆನ್ಷನ್ನು ಅಥವಾ ಆ ಪ್ರಶ್ನೆಗಳು ಕೂಡ, ಆ ಅನುಮಾನ ಕೂಡ ಪೊಲೀಸ್ನವರಿಗೆ ದಟ್ಟವಾಗಿರುವಂಥದ್ದು. ಮತ್ತೊಂದು ಕಡೆ ವೇಲುವನ್ನ ಈ ವಿಚಾರಣೆಗೆ ಒಳಪಡಿಸಲಿರುವಂಥ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಿಜಕ್ಕೂ ಕೂಡ ಆತನೇ ಫೋಟೋವನ್ನು ತೆಗೆದಿದ್ದ ಹೇಗೆ ಅಂತ. ಆದರೆ ದರ್ಶನ್ಗೆ ಮಾತ್ರ ಈ ಬಗ್ಗೆ ಎಷ್ಟೇ ಕೇಳಿದ್ರು ಕೂಡ ಫೋಟೋ ತೆಗೆದಿದ್ದು ನಿಮಗೆ ಗೊತ್ತಾ, ಎಷ್ಟು ಬಾರಿ ಆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಫೋಟೋ ತೆಗೆದಿದ್ದು ಯಾರು ಅಂತಲೇ ಗೊತ್ತಿಲ್ಲ, ನಾವು ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ವಿ ಅನ್ನುವಂಥ ಮಾತುಗಳನ್ನ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ದರ್ಶನ್. ಅದಂತೂ ನಿಜ. ಅವ್ರು ಬಂದು ಕೇಳಿದ್ರು, ನಾನು ಹಾಯ್ ಮಾಡಿದೆ, ಅದಂತೂ ನಿಜ ಅಂತ ಒಪ್ಕೊಂಡಿದ್ದಾರೆ. ಆದರೆ ಫೋಟೋ ತೆಗೆದಿದ್ದು ಯಾರು ಅನ್ನುವಂಥ ಮಾಹಿತಿಯನ್ನು ಇದುವರೆಗೂ ಕೂಡ ಎಷ್ಟೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ದರ್ಶನ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂಥ ವಿಚಾರದಲ್ಲಿ ಬಿಟ್ಟು ಬಿಡದೆ ಟೆನ್ಷನ್ ದರ್ಶನ್ಗೆ ಕಾಡ್ತಾ ಇರುವಂಥದ್ದು ಶ್ರೀಪಾದ್. ಒಟ್ಟಲ್ಲಿ ಅವರು ನಕಾರ ಅಂತೂ ಮಾಡ್ತಿದ್ದಾರೆ, ಇಲ್ಲೇ ಇರೋದಕ್ಕೆ ಆದಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ಶ್ರೀಪಾದ್. ಓಕೆ ದಿವ್ಯ, ಥ್ಯಾಂಕ್ ಯು ಮಾಹಿತಿಗಾಗಿ. ಪೊಲೀಸರಿಗೆ ಫೋಟೋ ತೆಗೆದವರು ಯಾರು ಅನ್ನೋದೇ ಸದ್ಯಕ್ಕಿನ ಟೆನ್ಷನ್. ಈಗ ಓಡಾಡ್ತಾ ಇರುವಂತಹ ಮಾತು ಫೋಟೋ ತೆಗೆದಿದ್ದು ವೇಲು ಅಂತ. ಸೊ ಈ ವೇಲುನ ಇನ್ನಷ್ಟೇ ತನಿಖೆ ಮಾಡಬೇಕಾಗಿದೆ. ಒಂದ್ ಕಡೆ ಫೋಟೋ ತೆಗೆದಿದ್ದು ಯಾರು ಅನ್ನೋದು ಒಂದು ಕಡೆ ಆದ್ರೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ದಿವಿತ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಈಗ ಫೋಟೋ ತೆಗೆದಿದ್ದು ಯಾರು ಅನ್ನೋಂಥ ಟೆನ್ಷನ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೇಲುನ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು. ಅಂದ್ರೆ ಈ ಮನುಷ್ಯನೇ ಫೋಟೋ ತೆಗೆದಿದ್ದು ಅನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು. ಇನ್ನೊಂದ್ ಕಡೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗುವಂತ ಒಂದು ಟೆನ್ಷನ್ ಸ್ವತಃ ದರ್ಶನ್ ಅನ್ನ ಕಾಡ್ತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಪರಪ್ಪನ ಅಗ್ರಹಾರದಲ್ಲಿ? ಶ್ರೀಪಾದ್, ನಾವು ಮೊನ್ನೆಷ್ಟು ಕೂಡ ಲೈವ್ ಕೊಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಅಂದರೆ ಒಂದು ಜೈಲು ಅಂತಂದಾಗ ಜೈಲಿನ ಒಳಗಡೆ
ಸಾಕಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳಿಗೆ ಬದ್ಧರಾಗಿರಬೇಕು. ಆಮೇಲೆ ಜೈಲು ಅಂತ ಸಂದರ್ಭದಲ್ಲಿ ಅದೊಂದು ಶಿಕ್ಷೆ ತೆಗೆದುಕೊಳ್ಳುವಂಥ ಜಾಗ. ಅಲ್ಲಿ ನಾವು ಮಾಡಿದಂಥ ತಪ್ಪಿಗೆ ನಾವು ಬದಲಾಗಿ ಬರಬೇಕೇ ವಿನಃ ಮತ್ತಷ್ಟು ಅಲ್ಲಿನ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಈಗ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಎಲ್ಲರೂ ಇರ್ತಾರೆ, ಅಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಅದರಲ್ಲಿ ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ಲದೆ ಇರೋರು ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಿಗ್ತಾ ಇದ್ದಂಥ ಐಷಾರಾಮಿ ಜೀವನವನ್ನು ನೋಡಿ, ಅಲ್ಲಿದ್ದಂಥ ವಿಲ್ಸನ್ ನಾಗ ಅವ್ರ ಜೊತೆ ಸೇರಿದ್ದನ್ನು ನೋಡಿ, ಅವರ ವಿರೋಧಿ ಬಣವೇ ಫೋಟೋ ತೆಗೆದಿದ್ದು ಅನ್ನುವಂಥ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತು. ಅದನ್ನು ನಾವು ಇದೇ ರೀತಿಯಾಗಿ ಲೈವ್ನಲ್ಲೂ ಕೂಡ ಹೇಳಿದ್ವಿ. ಈಗ ಆ ವಿರೋಧಿ ಬಣವೇ ಆ ಫೋಟೋವನ್ನು ತೆಗೆದಿದ್ದ ಅನ್ನುವಂಥ ಟೆನ್ಷನ್ನು ಅಥವಾ ಆ ಪ್ರಶ್ನೆಗಳು ಕೂಡ, ಆ ಅನುಮಾನ ಕೂಡ ಪೊಲೀಸ್ನವರಿಗೆ ದಟ್ಟವಾಗಿರುವಂಥದ್ದು. ಮತ್ತೊಂದು ಕಡೆ ವೇಲುವನ್ನ ಈ ವಿಚಾರಣೆಗೆ ಒಳಪಡಿಸಲಿರುವಂಥ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಿಜಕ್ಕೂ ಕೂಡ ಆತನೇ ಫೋಟೋವನ್ನು ತೆಗೆದಿದ್ದ ಹೇಗೆ ಅಂತ. ಆದರೆ ದರ್ಶನ್ಗೆ ಮಾತ್ರ ಈ ಬಗ್ಗೆ ಎಷ್ಟೇ ಕೇಳಿದ್ರು ಕೂಡ, ಫೋಟೋ ತೆಗೆದಿದ್ದು ನಿಮಗೆ ಗೊತ್ತಾ, ಎಷ್ಟು ಬಾರಿ ಆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಫೋಟೋ ತೆಗೆದಿದ್ದು ಯಾರು ಅಂತಲೇ ಗೊತ್ತಿಲ್ಲ, ನಾವು ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ವಿ ಅನ್ನುವಂಥ ಮಾತುಗಳನ್ನ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ದರ್ಶನ್. ಅದಂತೂ ನಿಜ. ಅವ್ರು ಬಂದು ಕೇಳಿದ್ರು, ನಾನು ಹಾಯ್ ಮಾಡಿದೆ, ಅದಂತೂ ನಿಜ ಅಂತ ಒಪ್ಕೊಂಡಿದ್ದಾರೆ. ಆದರೆ ಫೋಟೋ ತೆಗೆದಿದ್ದು ಯಾರು ಅನ್ನುವಂಥ ಮಾಹಿತಿಯನ್ನು ಇದುವರೆಗೂ ಕೂಡ ಎಷ್ಟೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ದರ್ಶನ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂಥ ವಿಚಾರದಲ್ಲಿ ಬಿಟ್ಟು ಬಿಡದೆ ಟೆನ್ಷನ್ ದರ್ಶನ್ಗೆ ಕಾಡ್ತಾ ಇರುವಂಥದ್ದು ಶ್ರೀಪಾದ್. ಒಟ್ಟಲ್ಲಿ ಅವರು ನಕಾರ ಅಂತೂ ಮಾಡ್ತಿದ್ದಾರೆ, ಇಲ್ಲೇ ಇರೋದಕ್ಕೆ ಆದಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ಶ್ರೀಪಾದ್. ಓಕೆ ದಿವಿತ್, ಥ್ಯಾಂಕ್ ಯು ಮಾಹಿತಿಗಾಗಿ. ಪೊಲೀಸರಿಗೆ ಫೋಟೋ ತೆಗೆದವರು ಯಾರು ಅನ್ನೋದೇ ಸದ್ಯಕ್ಕಿನ ಟೆನ್ಷನ್. ಈಗ ಓಡಾಡ್ತಾ ಇರುವಂತಹ ಮಾತು ಫೋಟೋ ತೆಗೆದಿದ್ದು ವೇಲು ಅಂತ. ಸೊ ಈ ವೇಲುನ ಇನ್ನಷ್ಟೇ ತನಿಖೆ ಮಾಡಬೇಕಾಗಿದೆ. ಒಂದ್ ಕಡೆ ಫೋಟೋ ತೆಗೆದಿದ್ದು ಯಾರು ಅನ್ನೋದು ಒಂದು ಕಡೆ ಆದ್ರೆ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ದಿವಿತ್, ಗಮನಿಸ್ತಾ ಇದೀವಿ, ಒಂದ್ ಕಡೆ ಈಗ ಫೋಟೋ ತೆಗೆದಿದ್ದು ಯಾರು ಅನ್ನೋಂಥ ಟೆನ್ಷನ್ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ವೇಲುನ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು. ಅಂದ್ರೆ ಈ ಮನುಷ್ಯನೇ ಫೋಟೋ ತೆಗೆದಿದ್ದು ಅನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು. ಇನ್ನೊಂದ್ ಕಡೆ ಬಳ್ಳಾರಿ ಜೈಲ್ಗೆ ಸ್ಥಳಾಂತರ ಆಗುವಂತ ಒಂದು ಟೆನ್ಷನ್ ಸ್ವತಃ ದರ್ಶನ್ ಅನ್ನ ಕಾಡ್ತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಪರಪ್ಪನ ಅಗ್ರಹಾರದಲ್ಲಿ? ಶ್ರೀಪಾದ್, ನಾವು ಮೊನ್ನೆಷ್ಟು ಕೂಡ ಲೈವ್ ಕೊಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಅಂದರೆ ಒಂದು ಜೈಲು ಅಂತಂದಾಗ ಆ ಜೈಲಿನ ಒಳಗಡೆ ಸಾಕಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳಿಗೆ ಬದ್ಧರಾಗಿರಬೇಕು. ಆಮೇಲೆ ಜೈಲು ಅಂತ ಸಂದರ್ಭದಲ್ಲಿ ಅದೊಂದು ಶಿಕ್ಷೆ ತೆಗೆದುಕೊಳ್ಳುವಂಥ ಜಾಗ. ಅಲ್ಲಿ ನಾವು ಮಾಡಿದಂಥ ತಪ್ಪಿಗೆ ನಾವು ಬದಲಾಗಿ ಬರಬೇಕೇ ವಿನಃ ಮತ್ತಷ್ಟು ಅಲ್ಲಿನ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಈಗ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಎಲ್ಲರೂ ಇರ್ತಾರೆ, ಅಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಅದರಲ್ಲಿ ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ಲದೆ ಇರೋರು ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಿಗ್ತಾ ಇದ್ದಂಥ ಐಷಾರಾಮಿ ಜೀವನವನ್ನು ನೋಡಿ, ಅಲ್ಲಿದ್ದಂಥ ವಿಲ್ಸನ್ ನಾಗ ಅವ್ರ ಜೊತೆ ಸೇರಿದ್ದನ್ನು ನೋಡಿ, ಅವರ ವಿರೋಧಿ ಬಣವೇ ಫೋಟೋ ತೆಗೆದಿದ್ದು ಅನ್ನುವಂಥ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತು. ಅದನ್ನು ನಾವು ಇದೇ ರೀತಿಯಾಗಿ ಲೈವ್ನಲ್ಲೂ ಕೂಡ ಹೇಳಿದ್ವಿ. ಈಗ ಆ ವಿರೋಧಿ ಬಣವೇ ಆ ಫೋಟೋವನ್ನು ತೆಗೆದಿದ್ದ ಅನ್ನುವಂಥ ಟೆನ್ಷನ್ನು ಅಥವಾ ಆ ಪ್ರಶ್ನೆಗಳು ಕೂಡ, ಆ ಅನುಮಾನ ಕೂಡ ಪೊಲೀಸ್ನವರಿಗೆ ದಟ್ಟವಾಗಿರುವಂಥದ್ದು. ಮತ್ತೊಂದು ಕಡೆ ವೇಲುವನ್ನ ಈ ವಿಚಾರಣೆಗೆ ಒಳಪಡಿಸಲಿರುವಂಥ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಿಜಕ್ಕೂ ಕೂಡ ಆತನೇ ಫೋಟೋವನ್ನು ತೆಗೆದಿದ್ದ ಹೇಗೆ ಅಂತ. ಆದರೆ ದರ್ಶನ್ಗೆ ಮಾತ್ರ ಈ ಬಗ್ಗೆ ಎಷ್ಟೇ ಕೇಳಿದ್ರು ಕೂಡ, ಫೋಟೋ ತೆಗೆದಿದ್ದು ನಿಮಗೆ ಗೊತ್ತಾ, ಎಷ್ಟು ಬಾರಿ ಆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಫೋಟೋ ತೆಗೆದಿದ್ದು ಯಾರು ಅಂತಲೇ ಗೊತ್ತಿಲ್ಲ, ನಾವು ನಮ್ಮ ಪಾಡಿಗೆ ನಾವು ಕೂತ್ಕೊಂಡಿದ್ವಿ ಅನ್ನುವಂಥ ಮಾತುಗಳನ್ನ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ದರ್ಶನ್. ಅದಂತೂ ನಿಜ. ಅವ್ರು ಬಂದು ಕೇಳಿದ್ರು, ನಾನು ಹಾಯ್ ಮಾಡಿದೆ, ಅದಂತೂ ನಿಜ ಅಂತ ಒಪ್ಕೊಂಡಿದ್ದಾರೆ. ಆದರೆ ಫೋಟೋ ತೆಗೆದಿದ್ದು ಯಾರು ಅನ್ನುವಂಥ ಮಾಹಿತಿಯನ್ನು ಇದುವರೆಗೂ ಕೂಡ ಎಷ್ಟೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ದರ್ಶನ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂಥ ವಿಚಾರದಲ್ಲಿ ಬಿಟ್ಟು ಬಿಡದೆ ಟೆನ್ಷನ್ ದರ್ಶನ್ಗೆ ಕಾಡ್ತಾ ಇರುವಂಥದ್ದು ಶ್ರೀಪಾದ್. ಒಟ್ಟಲ್ಲಿ ಅವರು ನಕಾರ ಅಂತೂ ಮಾಡ್ತಿದ್ದಾರೆ, ಇಲ್ಲೇ ಇರೋದಕ್ಕೆ ಆದಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ಶ್ರೀಪಾದ್. ಓಕೆ ದಿವಿತ್, ಥ್ಯಾಂಕ್ ಯು ಮಾಹಿತಿಗಾಗಿ.
ಪೊಲೀಸರಿಗೆ ಫೋಟೋ ತೆಗೆದವ್ರು ಯಾರು ಅನ್ನೋದೇ ಸದ್ಯಕ್ಕಿನ ಟೆನ್ಷನ್. ಈಗ ಓಡಾಡ್ತಾ ಇರುವಂತಹ ಮಾತು ಫೋಟೋ ತೆಗೆದಿದ್ದು ವೇಲು ಅಂತ. ಸೊ ಈ ವೇಲುನ ಇನ್ನಷ್ಟೇ ತನಿಖೆ ಮಾಡಬೇಕಾಗಿದೆ. ಒಂದ್ ಕಡೆ ಫೋಟೋ ತೆಗೆದಿದ್ದು ಯಾರು ಅನ್ನೋದು ಒಂದು ಕಡೆ ಆದ್ರೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ದಿವಿತ್, ಗಮನಿಸ್ತಾ ಇದೀವಿ ಒಂದ್ ಕಡೆ ಈಗ ಫೋಟೋ ತೆಗೆದಿದ್ದು ಯಾರು ಅನ್ನೋಂಥ ಟೆನ್ಷನ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ವೇಲುನ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು. ಅಂದ್ರೆ ಈ ಮನುಷ್ಯನೇ ಫೋಟೋ ತೆಗೆದಿದ್ದು ಅನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗಿದ್ದು. ಇನ್ನೊಂದ್ ಕಡೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗುವಂತ ಒಂದು ಟೆನ್ಷನ್ ಸ್ವತಃ ದರ್ಶನ್ ಅನ್ನ ಕಾಡ್ತಾ ಇದೆ ಅನ್ನುವಂಥದ್ದು. ಸದ್ಯಕ್ಕೆ ಏನ್ ನಡೀತಾ ಇದೆ ಎಕ್ಸಾಕ್ಟ್ಲಿ ಪರಪ್ಪನ ಅಗ್ರಹಾರದಲ್ಲಿ? ಶ್ರೀಪಾದ್, ನಾವು ಮೊನ್ನೆಷ್ಟು ಕೂಡ ಲೈವ್ ಕೊಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ, ಅಂದರೆ ಒಂದು ಜೈಲು ಅಂತಂದಾಗ ಆ ಜೈಲಿನ ಒಳಗಡೆ ಸಾಕಷ್ಟು ನಿಯಮಗಳಿರುತ್ತೆ, ಆ ನಿಯಮಗಳಿಗೆ ಬದ್ಧರಾಗಿರಬೇಕು. ಆಮೇಲೆ ಜೈಲು ಅಂತ ಸಂದರ್ಭದಲ್ಲಿ ಅದೊಂದು ಶಿಕ್ಷೆ ತೆಗೆದುಕೊಳ್ಳುವಂಥ ಜಾಗ. ಅಲ್ಲಿ ನಾವು ಮಾಡಿದಂಥ ತಪ್ಪಿಗೆ ನಾವು ಬದಲಾಗಿ ಬರಬೇಕೇ ವಿನಃ ಮತ್ತಷ್ಟು ಅಲ್ಲಿನ ತಪ್ಪುಗಳಲ್ಲಿ ಸಿಕ್ಕಾಕೊಂಡು ಈಗ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಆದರೆ ಎಲ್ಲರೂ ಇರ್ತಾರೆ, ಅಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಅದರಲ್ಲಿ ದುಡ್ಡಿರೋರು ಇರ್ತಾರೆ, ದುಡ್ಡು ಇಲ್ಲದೆ ಇರೋರು ಇರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ದರ್ಶನ್ಗೆ ಸಿಗ್ತಾ ಇದ್ದಂಥ ಐಷಾರಾಮಿ ಜೀವನವನ್ನು ನೋಡಿ, ಅಲ್ಲಿದ್ದಂಥ ವಿಲ್ಸನ್ ನಾಗ ಅವರ ಜೊತೆ ಸೇರಿದ್ದನ್ನು ನೋಡಿ, ಅವರ ವಿರೋಧಿ ಬಣವೇ ಫೋಟೋ ತೆಗೆದಿದ್ದು ಅನ್ನುವಂಥ ಮಾಹಿತಿಯು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿತು. ಅದನ್ನು ನಾವು ಇದೇ ರೀತಿಯಾಗಿ ಲೈವ್ನಲ್ಲೂ ಕೂಡ ಹೇಳಿದ್ವಿ. ಈಗ ಆ ವಿರೋಧಿ ಬಣವೇ ಆ ಫೋಟೋವನ್ನು ತೆಗೆದಿದ್ದ ಅನ್ನುವಂಥ ಟೆನ್ಷನ್ನು ಅಥವಾ ಆ ಪ್ರಶ್ನೆಗಳು ಕೂಡ, ಆ ಅನುಮಾನ ಕೂಡ ಪೊಲೀಸ್ನವರಿಗೆ ದಟ್ಟವಾಗಿರುವಂಥದ್ದು. ಮತ್ತೊಂದು ಕಡೆ ವೇಲುವನ್ನ ಈ ವಿಚಾರಣೆಗೆ ಒಳಪಡಿಸಲಿರುವಂಥ ಪೊಲೀಸರು ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ನಿಜಕ್ಕೂ ಕೂಡ ಆತನೇ ಫೋಟೋವನ್ನು ತೆಗೆದಿದ್ದ ಹೇಗೆ ಅಂತ. ಆದರೆ ದರ್ಶನ್ಗೆ ಮಾತ್ರ ಈ ಬಗ್ಗೆ ಎಷ್ಟೇ ಕೇಳಿದ್ರು ಕೂಡ, ಫೋಟೋ ತೆಗೆದಿದ್ದು ನಿಮಗೆ ಗೊತ್ತಾ, ಎಷ್ಟು ಬಾರಿ ಆ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ, ಫೋಟೋ ತೆಗೆದಿದ್ದು ಯಾರು ಅಂತಲೇ ಗೊತ್ತಿಲ್ಲ, ನಾವು ನಮ್ಮ ಪಾಡಿಗೆ ನಾವು ಕುತ್ಕೊಂಡಿದ್ವಿ ಅನ್ನುವಂಥ ಮಾತುಗಳನ್ನ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರೆ ದರ್ಶನ್. ಅದಂತೂ ನಿಜ. ಅವ್ರು ಬಂದು ಕೇಳಿದ್ರು, ನಾನು ಹಾಯ್ ಮಾಡಿದೆ, ಅದಂತೂ ನಿಜ ಅಂತ ಒಪ್ಕೊಂಡಿದ್ದಾರೆ. ಆದರೆ ಫೋಟೋ ತೆಗೆದಿದ್ದು ಯಾರು ಅನ್ನುವಂಥ ಮಾಹಿತಿಯನ್ನು ಇದುವರೆಗೂ ಕೂಡ ಎಷ್ಟೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ದರ್ಶನ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನು ಸದ್ಯಕ್ಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂಥ ವಿಚಾರದಲ್ಲಿ ಬಿಟ್ಟು ಬಿಡದೆ ಟೆನ್ಷನ್ ದರ್ಶನ್ಗೆ ಕಾಡ್ತಾ ಇರುವಂಥದ್ದು ಶ್ರೀಪಾದ್. ಒಟ್ಟಲ್ಲಿ ಅವರು ನಕಾರ ಅಂತೂ ಮಾಡ್ತಿದ್ದಾರೆ, ಇಲ್ಲೇ ಇರೋದಕ್ಕೆ ಆದಷ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ ಶ್ರೀಪಾದ್. ಓಕೆ ದಿವಿತ್, ಥ್ಯಾಂಕ್ ಯು ಮಾಹಿತಿಗಾಗಿ.